ಹಾಯ್ ಎಲ್ಲರಿಗೂ ನಮಸ್ಕಾರ. BMR ಸ್ಮಾರ್ಟ್ ಸ್ಟಡಿಗೆ ಸ್ವಾಗತ. ಭಾರತದ ಆರ್ಥಿಕತೆ ಮಹಾಜಿಗಿತ. ಶೀಘ್ರದಲ್ಲೇ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತದ ಆರ್ಥಿಕತೆ ಮಹಾಜಿಗಿತದಲ್ಲಿ ಮೊದಲು ರಾಷ್ಟ್ರೀಯ ಆದಾಯ ಅಂದ್ರೇನು, ನೆಕ್ಸ್ಟ್ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆ ಮತ್ತು ಮಾಪನಗಳು, ಮತ್ತು ಜಾಗತಿಕವಾಗಿ ಭಾರತದ GDP ಹೇಗೆ ವರ್ಕ್ ಮಾಡುತ್ತದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ವಿಶ್ವದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಭಾರತದ ಆರ್ಥಿಕತೆ. ನಾವು ಮೊದಲು ರಾಷ್ಟ್ರೀಯ ಆದಾಯ ಎಂದರೇನು ಅಂತ ತಿಳಿದುಕೊಳ್ಳೋಣ. ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯಕ್ಕೆ ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತೇವೆ. ರಾಷ್ಟ್ರೀಯ ಆದಾಯವನ್ನು ಅನೇಕ ಪರಿಕಲ್ಪನೆಗಳಿಂದ ಮತ್ತು ಅನೇಕ ವಿಧಾನಗಳಿಂದ ಮಾಪನ ಮಾಡಲಾಗುತ್ತದೆ. ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಗಳು. 1. GDP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೆಕೆಂಡ್ ಒನ್ NDP ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಥರ್ಡ್ ಒನ್ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಫೋರ್ತ್ ಒನ್ NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಫಿಫ್ತ್ ಒನ್ ಪರ್ ಕ್ಯಾಪಿಟಾ ಇನ್ಕಮ್. ರಾಷ್ಟ್ರೀಯ ಆದಾಯವನ್ನು ಮಾಪನ ವಿಧಾನಗಳು. ಫಸ್ಟ್ ಒನ್ ಪ್ರೊಡಕ್ಷನ್ ಮೆಥಡ್, ಉತ್ಪಾದನಾ ವಿಧಾನ. ಸೆಕೆಂಡ್ ಒನ್ ಇನ್ಕಮ್ ಮೆಥಡ್, ಆದಾಯ ವಿಧಾನ. ಥರ್ಡ್ ಒನ್ ಎಕ್ಸ್ಪೆಂಡಿಚರ್ ಮೆಥಡ್, ವೆಚ್ಚದ ವಿಧಾನ ಅಂತ ಕರಿತೀವಿ. ಜಾಗತಿಕವಾಗಿ ಭಾರತದ GDPಯ ಗ್ರೋತ್. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಾವು ಕನ್ನಡದಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಎಂದರೇನು? ಒಟ್ಟು ದೇಶೀಯ ಉತ್ಪನ್ನವು ಒಂದು ವರ್ಷದ ಅವಧಿಯಲ್ಲಿ ದೇಶೀಯ ಪ್ರದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಅಂತಿಮ ಮೌಲ್ಯಕ್ಕೆ ನಾವು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. GDP ಅಂದರೆ ಎನ್ಯುವಲ್ ರಿಯಲ್ GDP ಗ್ರೋತ್ ಹೇಗಾಗಿದೆ ಅಂದರೆ, ಗವರ್ಮೆಂಟ್ ಎಸ್ಟಿಮೇಷನ್ ಪ್ರಕಾರ ಫಿನಾನ್ಷಿಯಲ್ ಇಯರ್ 2024ರಿಂದ 2025ರವರೆಗೆ 6.5%ರಷ್ಟು GDP ಗ್ರೋತನ್ನು ಹೊಂದಿದೆ. ಫಿನಾನ್ಷಿಯಲ್ ಇಯರ್ 2025ರಿಂದ 2026 7.4%ರಷ್ಟು ಗ್ರೋತನ್ನು ಹೊಂದಲಿದೆ ಎಂದು ಅಂದಾಜಿಸಿದೆ. ಕ್ವಾರ್ಟರ್ಲಿ ಹೇಳುವುದಾದರೆ, ಕ್ವಾರ್ಟರ್ಲಿ 1 ಫಿನಾನ್ಷಿಯಲ್ ಇಯರ್ 2026 7.8 ಗ್ರೋತನ್ನು ಹೊಂದಲಿದೆ ಎಂದು, ಕ್ವಾರ್ಟರ್ಲಿ 2 ಫಿನಾನ್ಷಿಯಲ್ ಇಯರ್ 2026ರಲ್ಲಿ 8.2% ಗ್ರೋತನ್ನು ಹೊಂದಲಿದೆ ಎಂದು ಗೌರ್ಮೆಂಟ್ ಎಸ್ಟಿಮೇಷನ್ನ ಅಂದರೆ ಅಂದಾಜನ್ನು ವರದಿಯನ್ನು ನೀಡಲಾಗಿದೆ. ಎನ್ಯುವಲ್ GDP ಎಸ್ಟಿಮೇಟ್ ಅಂದರೆ ಲಕ್ಷ ಕೋಟಿಗಳಲ್ಲಿ ಹಲವು ವರ್ಷಗಳ GDPಯ ಅಂದರೆ GDPಯ ಒಂದು ರೇಟನ್ನು, ಅದರ GDPಯ ಗ್ರೋತನ್ನು ತಿಳಿಸಲಾಗಿದೆ. 2012ರಿಂದ 2013, ಅಲ್ಲಿಂದ ಹಿಡಿದು 2025ರಿಂದ 2026ರವರೆಗೆ ಈ ಒಂದು GDPಯ ಗ್ರೋತ್ ರೇಟ್ ಹೇಗಿದೆ ಎಂಬುದನ್ನು ಈ ಒಂದು ಗ್ರಾಫಲ್ಲಿ ತಿಳಿದುಕೊಳ್ಬೋದು. ನೋಡಿರಿ, 2012ರಿಂದ 2013ರಲ್ಲಿ 5.5% ಗ್ರೋತ್ ರೇಟ್ ಇದ್ದರೆ, ಮಧ್ಯದಲ್ಲಿ 2020 ಮತ್ತು 2021ರಲ್ಲಿ ಅಲ್ಲಿ ಕೊರೋನಾ ಪ್ಯಾಂಡಮಿಕ್ ಇರೋದರಿಂದ ಅಲ್ಲಿ -5.8% GDP ಗ್ರೋತ್ ಕುಸಿತ ಕಂಡಿತ್ತು. ನಂತರದಲ್ಲಿ 2021-22ರಲ್ಲಿ ಅಲ್ಲಿ GDP ಗ್ರೋತ್ ಭಾಳಷ್ಟು ವೇಗವಾಗಿ 9.7% ಇದ್ದು, ನಂತರದಲ್ಲಿ ಸಾಧಾರಣವಾಗಿ 2022-23 7.6, ಅನಂತರದಲ್ಲಿ 2024-25ರಲ್ಲಿ 6.5% GDP ಗ್ರೋತನ್ನು ಹೊಂದಿತ್ತು. ಆದರೆ 2025 ಮತ್ತು 2026 ರೀಸೆಂಟಾಗಿ 7.4% GDP ಗ್ರೋತನ್ನು ಹೊಂದಲಿದೆ ಎಂದು ಈ ಒಂದು ಹಲವಾರು ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೇಷನ್ ಇದೊಂದು ವರದಿಯನ್ನು ನೀಡಿದೆ. ವಿಶ್ವದಲ್ಲೇ ಭಾರತದ ಸ್ಥಾನ ಜಪಾನನ್ನು ಹಿಂದಿಕ್ಕಿ 4ನೆಯ ದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ. ಭಾರತವು ಕೆಲವೇ ವರ್ಷಗಳಲ್ಲಿ 3ನೆಯ ಆರ್ಥಿಕ ಶಕ್ತಿಯಾಗಿ ನಿಲ್ಲಲಿದೆ ಎಂದು ಅಂದಾಜು ನೀಡಲಾಗಿದೆ. ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್ ಕಂಪ್ಯಾರಿಸನ್
2025 ಮತ್ತು 2026 ಫಿನಾನ್ಷಿಯಲ್ ಇಯರ್ ಪ್ರೊಜೆಕ್ಷನ್ ಇಂಡಿಯಾ 7.4% ಹೈಯೆಸ್ಟ್ ಫಾಸ್ಟೆಸ್ಟ್ ಗ್ರೋತನ್ನು ಹೊಂದಿದೆ. ಚೀನಾ 4.6% ಗ್ರೋತ್ ರೇಟ್ ಡಿಕ್ರೀಸನ್ನು ಒಳಗೊಂಡಿದೆ. USA 2.0% ಗ್ರೋತನ್ನು ಹೊಂದಿದರೆ ಜರ್ಮನಿ 1.8% ಗ್ರೋತನ್ನು ಹೊಂದಿದೆ. ಗ್ಲೋಬಲ್ ಆಗಿ ಹೇಳ್ಬೇಕಂದ್ರೆ 3.2% ಗ್ರೋತನ್ನು ಹೊಂದಿದೆ. ಟಾಪ್ 5 ಲಾರ್ಜೆಸ್ಟ್ ಎಕನಾಮೀಸ್. ಮೊದಲನೇ ಸ್ಥಾನದಲ್ಲಿ USA $29.6 ಟ್ರಿಲಿಯನ್ ಆರ್ಥಿಕತೆ ಹೊಂದಿದರೆ, ಸೆಕೆಂಡ್ ಚೀನಾ $18.8 ಟ್ರಿಲಿಯನ್ ಗ್ರೋತನ್ನು ಹೊಂದಿದೆ. ಥರ್ಡ್ ಒನ್ ಜರ್ಮನಿ 5.5 ಟ್ರಿಲಿಯನ್ ಡಾಲರನ್ನು ಹೊಂದಿದರೆ, ಭಾರತ ಅಂದರೆ ಇಂಡಿಯಾ 4.4 ಟ್ರಿಲಿಯನ್ ಗ್ರೋತನ್ನು ಹೊಂದಿದೆ. ಐದನೇದು ಜಪಾನ್ 4.1 ಟ್ರಿಲಿಯನ್ ಗ್ರೋತನ್ನು ಹೊಂದಿದೆ. ಇಂಡಿಯಾ ಜಪಾನನ್ನು ಹಿಂದಿಕ್ಕಿ ಆರ್ಥಿಕತೆಯ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. 4.4 ಟ್ರಿಲಿಯನ್ ಗ್ರೋತನ್ನು ಹೊಂದಿದೆ. ಮುಂದೆ 2030 ಮೂರನೇ ಸ್ಥಾನ ಆರ್ಥಿಕತೆಯಲ್ಲಿ 3ನೇ ಸ್ಥಾನ ಪಡೆದುಕೊಳ್ಳುವುದು ಖಚಿತವಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಈ ಒಂದು ಪಿಕ್ಚರಲ್ಲಿ ನೋಡ್ಬೋದು. ಭಾರತದಲ್ಲಿ GDP ಹೇಗೆ ವರ್ಕ್ ಆಗುತ್ತದೆ? ಹೌ GDP ವರ್ಕ್ಸ್? GDP ಈಸ್ ಈಕ್ವಲ್ ಟು C+I+G+X-M. ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಸಂಬಂಧಪಟ್ಟಂಗೆ GDP ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತಿಳಿಸಲಾಗಿದೆ. GDP C ಅಂದರೆ ಕನ್ಜುಮ್ಷನ್ ಅಂದರೆ ಫುಡ್, ಕ್ಲಾತ್, ಬೈಕ್, TV ಇತ್ಯಾದಿಗಳಿಗೆ ಖರ್ಚನ್ನು ಮಾಡುವಂಥದ್ದು. ಇನ್ವೆಸ್ಟ್ಮೆಂಟ್ ಅಂದರೆ ಬಿಸ್ನೆಸ್ ಸಂಬಂಧಪಟ್ಟಂಗೆ ಫ್ಯಾಕ್ಟ್ರಿಗಳಿಗೆ, ಮಷಿನ್ಗಳಿಗೆ, ಬಿಲ್ಡಿಂಗ್ಗಳಿಗೆ, ಟೆಕ್ನಾಲಜಿಗಳಿಗೆ ಮನಿಯನ್ನು ಸ್ಪೆಂಡ್ ಮಾಡುವುದು, ಇನ್ವೆಸ್ಟನ್ನು ಮಾಡುವುದು. G ಅಂದರೆ ಗೌರ್ಮೆಂಟ್ ಸ್ಪೆಂಡಿಂಗ್, ಸ್ಕೂಲ್ಸ್, ರೋಡ್ಸ್, ಹಾಸ್ಪಿಟಲ್ಸ್, ರೈಲ್ವೇಸ್ಗಳಿಗೆ ಹಣವನ್ನು ಸ್ಪೆಂಡ್ ಮಾಡುವುದು. ನಂತರದಲ್ಲಿ ಎಕ್ಸ್ಪೋರ್ಟ್ಸ್ ಅಂದರೆ ಎಕ್ಸ್ಪೋರ್ಟ್ಸ್ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಇತರ ದೇಶಗಳಿಗೆ ಮಾರುವುದು, ಅಂದರೆ ಸೇಲ್ ಮಾಡುವುದು, ಅಂದರೆ ರಫ್ತು ಮಾಡುವುದನ್ನು ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. M ಅಂದರೆ ಇಂಪೋರ್ಟ್ ಅಂದರೆ ಬೇರೆ ದೇಶದಲ್ಲಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ನಮ್ಮ ದೇಶದೊಳಗೆ ನಾವು ಕೊಂಡುಕೊಳ್ತೀವಲ್ಲ, ಬೈಯನ್ನು ಮಾಡ್ತೀವಲ್ಲ, ಅದು ಇಂಪೋರ್ಟ್ ಆಗಿರುತ್ತೆ. ನೋಡು, ಅಧಿಕ ಎಕ್ಸ್ಪೋರ್ಟ್ ಆದರೆ ಕಡಿಮೆ ಇಂಪೋರ್ಟ್ ಇದ್ದರೆ GDPಯು ಭಾಳಷ್ಟು ಇನ್ಕ್ರೀಸ್ನಲ್ಲಿ ಇರುತ್ತೆ. ಹೆಚ್ಚು ಇಂಪೋರ್ಟ್ ಕಡಿಮೆ ಎಕ್ಸ್ಪೋರ್ಟ್ ಇದ್ದರೆ GDPಯು ಡಿಕ್ರೀಸನ್ನು ಹೊಂದಲಿದೆ. ಇಂಡಿಯಾ GDP ಗ್ರೋತ್ ಕಂಪ್ಯಾರಿಸನ್ ನೋಡೋದಾದರೆ ನೋಡ್ರಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 9.1% ಗ್ರೋತನ್ನು ಹೊಂದಿದರೆ, ಸರ್ವಿಸ್ ಸೆಕ್ಟರಲ್ಲಿ 9.2% ಗ್ರೋತನ್ನು ಹೊಂದಿದೆ. ಕನ್ಸ್ಟ್ರಕ್ಷನ್ ಸೆಕ್ಟರಲ್ಲಿ 7.2% ಗ್ರೋತನ್ನು ಹೊಂದಿದೆ. ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ 3.5% ಗ್ರೋತನ್ನು ಹೊಂದಿದೆ. ಭಾರತ ಶೀಘ್ರ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಭಾನುವಾರ ನಡೆದ ಸೌರಾಷ್ಟ್ರ ಮತ್ತು ಕಚ್ ಪ್ರಾಂತ್ಯದ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಆರ್ಥಿಕತೆಯಾಗಿದ್ದು, ಶೀಘ್ರದಲ್ಲೇ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಅದಾನಿ ಕಡೆಯಿಂದ 1.5 ಲಕ್ಷ ಕೋಟಿ ರು ಬಂಡವಾಳವು ಮಹಾಪುರ ಹರಿದು ಬಂದಿದ್ರೆ, ರಿಲಯನ್ಸ್ನಿಂದ 7 ಲಕ್ಷ ಕೋಟಿ ರು ಕೂಡ ಹೂಡಿಕೆಯನ್ನು ಮಾಡಲಾಗಿದೆ. ನಂತರದಲ್ಲಿ ಭಾರತವು ಜಾಗತಿಕವಾಗಿ ಆರ್ಥಿಕತೆಯು ಅತಿ ವೇಗವಾಗಿ ಮುನ್ನುಗ್ಗುತ್ತಲಿದೆ. ಉಳಿದ ರಾಷ್ಟ್ರಗಳ ಆರ್ಥಿಕತೆಯು ಮಂದಗತಿಯಲ್ಲಿ ಸಾಗುತ್ತಿದ್ದರೆ, ಜಗತ್ತಿನಲ್ಲಿ ದೊಡ್ಡಣ್ಣ ಎಂದು ಪ್ರಸಿದ್ಧಿ ಹೊಂದಿದ ಅಮೆರಿಕವು ರಷ್ಯಾದೊಂದಿಗೆ ಯಾವುದೇ ವ್ಯಾಪಾರ, ಎಕ್ಸ್ಪೋರ್ಟ್ ಆರ್ ಇಂಪೋರ್ಟ್ ಮಾಡಲು ಬಿಡದೆ ತನಗೆ ಇಚ್ಛೆಯಂತೆ 50% ಮತ್ತು 500% ಟ್ಯಾಕ್ಸನ್ನು ವಿಧಿಸಲಾಗುತ್ತಿದೆ. ಇದರಿಂದ ರಷ್ಯಾದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ ರಾಷ್ಟ್ರಗಳಿಗೆ ದೊಡ್ಡ ಹೊಡೆತ ಬೀಳಲಾಗುತ್ತಿದೆ. ಕಾರಣ ಎಂದರೆ, ರಷ್ಯಾ ದೇಶವು
ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿದರೆ ಅದರ ಆರ್ಥಿಕತೆ ಬಲಿಷ್ಠವಾಗುತ್ತದೆ ಎಂದು ತಿಳಿದು ಆಗ ಅದು ಉಕ್ರೇನ್ ಮೇಲೆ ಯುದ್ಧ ಸಾರುತ್ತದೆ ಎಂದು ಭಾವಿಸಿ ಅಮೆರಿಕವು ಬೇಕಾಬಿಟ್ಟಿಯಾಗಿ ಟ್ಯಾಕ್ಸನ್ನು ವಿಧಿಸಲಾಗುತ್ತದೆ. ಇದರಿಂದ ಎಲ್ಲ ದೇಶಗಳ ಮಾರುಕಟ್ಟೆಯು ಕುಣಿತದಿಂದ ಕುಸಿತ ಕಂಡಿದೆ. ಆದ್ದರಿಂದ ಭಾರತವು ಇದನ್ನೆಲ್ಲ ಮೀರಿ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯಲಾಗುತ್ತಿದೆ. ಭಾರತವು ಆರ್ಥಿಕತೆಯಲ್ಲಿ ಜಪಾನನ್ನು ಹಿಂದಿಕ್ಕಿ 4ನೇ ಸ್ಥಾನವನ್ನು ಪಡೆದರೆ 2030ರ ವೇಳೆಗೆ ಜರ್ಮನನ್ನು ಹಿಂದಿಕ್ಕಿ ಆರ್ಥಿಕತೆಯಲ್ಲಿ 3ನೇ ಸ್ಥಾನ ಹೊಂದಲಿದೆ ಎಂದು ಅಂದಾಜನ್ನು ನೀಡಲಾಗಿದೆ. ಇದಷ್ಟು ಭಾರತದ ಆರ್ಥಿಕತೆಯ ಮಹಾ ಜಿಗಿತದ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ.